ಸ್ಯಾಂಡಲ್ವುಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಬೆಂಕಿ ಬಿರುಗಾಳಿಯಂತಹ ಅದ್ಭುತ ಕಥಾಹಂದರವನ್ನು ಹೊಂದಿರುವಂತಹ ಸಿನಿಮಾಗಳನ್ನ ನೀಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಅನೀಶ್ ಅವರು ಈಗ ಸ್ಯಾಂಡಲ್ವುಡ್ ಜೊತೆಗೆ ಟಾಲಿವುಡ್ಗೂ ಕೂಡ ಆಸ್ ಎ ಡೈರೆಕ್ಟರ್ ಆಗಿ ಅಂಡ್ ಆಕ್ಟರ್ ಆಗಿ ಪಾದಾರ್ಪಣೆಯನ್ನು ಮಾಡಿರುವಂತದ್ದು ನಮ್ಮ ಕನ್ನಡಿಗರಿಗಂತೂ ಖುಷಿ ಕೊಟ್ಟಿರುವಂತಹ ವಿಚಾರ. ಸೊ ಅವರ ಸಂತಸ ಹೇಗಿದೆ, ಅವರ ಚೊಚ್ಚಲ ತೆಲುಗು ನಿರ್ದೇಶನ ಹೇಗಿದೆ, ಸೊ ಅಟ್ ಎ ಟೈಮ್ ಕನ್ನಡ ಮತ್ತು ತೆಲುಗುನ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರು ಅನ್ನುವಂತಹ ಒಟ್ಟಾರೆ ವಿಚಾರಗಳನ್ನ ನಾನು ತಿಳಿಸ್ಕೊಳ್ತಾ ಹೋಗ್ತೀನಿ. ಲವ್ OTP ಅನ್ನುವಂತಹ ಅದ್ಭುತ ಸಿನಿಮಾಗೆ ಇವರು ಆಕ್ಷನ್ ಕಟ್ ಹೇಳಿರುವಂತದ್ದು. ಆ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ನಡೆಸ್ತಾ ಹೋಗ್ತೀನಿ. ಬ್ರದರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ತುಂಬಾ ಖುಷಿ ಆಗ್ತಿದೆ. ಇಷ್ಟು ದಿನ ಸ್ಯಾಂಡಲ್ವುಡ್ ಅಲ್ಲಿ ಮಾತ್ರ ನಾವು ಅನೀಶ್ ಅವರನ್ನ ನೋಡಬಹುದಾಗಿತ್ತು, ಈಗ ಟಾಲಿವುಡ್ ಅಲ್ಲೂ ನೋಡಬಹುದು, ಮುಂದಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾನು ಆಗಬಹುದು, ಆಗ್ಲಿ ಕೂಡ. ಸೊ ಹೇಗೆ ಅನ್ನಿಸ್ತಿದೆ ಲವ್ OTP? ಎಕ್ಸೈಟೆಡ್. ನಾನೆಷ್ಟು ಎಕ್ಸೈಟೆಡ್ ಇದ್ನೋ ಸಿನಿಮಾ ಆಡಿಯನ್ಸ್ಗೆ ತೋರಿಸೋದು ಎಕ್ಸೈಟ್ಮೆಂಟ್ ಇನ್ನೂ ಹೆಚ್ಚಿದೆ. ಔಟ್ಪುಟ್ ನೋಡಿದ್ವಿ, ಔಟ್ಪುಟ್ ಆಗಿದೆ. ವಿ ಆರ್ ವೆರಿ ಆಸ್ ಎ ಟೀಮ್ ವಿ ಆರ್ ವೆರಿ ಕಾನ್ಫಿಡೆಂಟ್. ಒಳ್ಳೆ ತಂಡ ಇದೆ, ಒಳ್ಳೆ ಟೀಮ್ ಕಟ್ಕೊಂಡಿದ್ದೀವಿ. ಸೊ 2 ಲ್ಯಾಂಗ್ವೇಜ್ ಅಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿ 2 ಲ್ಯಾಂಗ್ವೇಜ್ ಶೂಟ್ ಮಾಡಿ ಸೇಮ್ ಡೇ ರಿಲೀಸ್ ಮಾಡುವ ಎಲ್ಲ ತಯಾರಿಗಳು ನಡೆಸ್ಕೊತಾ ಇದೀವಿ. ಇದು ಟ್ರಯಾಂಗಲ್ ಲವ್ ಸ್ಟೋರಿ. ನಾನು ಮೊನ್ನೆನೂ ಕೇಳಿದೆ, ನೀವು ಹೇಳಿಲ್ಲ ಟ್ರಯಾಂಗಲ್ ಲವ್ ಸ್ಟೋರಿನ. ಇಬ್ರು ಹೀರೋಯಿನ್ಸ್ ಇರೋದ್ರಿಂದ ಟ್ರಯಾಂಗಲ್ ಅಂತ ಹೇಳಕ್ಕಾಗಲ್ಲ, ಬೇರೆ ತರನೇ ಟ್ರೀಟ್ಮೆಂಟ್ ಮಾಡಿದೆ. ಇಟ್ಸ್ ನಾಟ್ ಅಬೌಟ್ ಟ್ರಯಾಂಗಲ್ ಲವ್ ಸ್ಟೋರಿ, ಇಟ್ಸ್ ನಾಟ್ ಓನ್ಲಿ ಲವ್ ಸ್ಟೋರಿ ಆಲ್ಸೋ. ತಂದೆ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ದ ಸ್ಟಾರ್ಟಿಂಗ್ ಟು ಎಂಡ್. ಅಂಡ್ ಈವನ್ ದ ಫ್ರೆಂಡ್ ಕ್ಯಾರೆಕ್ಟರ್, ಇಬ್ರು ಹುಡುಗಿರು, ಮತ್ತೆ ಚೇತನ್ ಅವ್ರದ್ದು, ಈ ಇಷ್ಟು ಜನ ಮಧ್ಯೆ ನಡೆಯುವಂತ ಒಂದು ರಾಮ್ ಕಾಮ್. ಅಲ್ಲಾಗೋ ಓವರ್ ಟಾರ್ಚರ್, ಪ್ರೆಷರ್ ಆಡಿಯನ್ಸ್ಗೆ ಮಾತ್ರ ಅದು ಪ್ರೆಷರ್ ಆಗಿರಲ್ಲ, ಟಾರ್ಚರ್ ಆಗಲ್ಲ, ಓವರ್ ಅನ್ಸಲ್ಲ. ತುಂಬಾ ಎಂಜಾಯ್ ಮಾಡ್ತಾರೆ ಅದನ್ನ. ಅದು ಸಿನಿಮಾ ಪಾತ್ರಗಳೇ ಓವರ್ ಟಾರ್ಚರ್, ಪ್ರೆಷರ್ ಇರುತ್ತೆ. ಬಟ್ ಆಡಿಯನ್ಸ್ಗೆ ಒಳ್ಳೆ ನೀಟಾಗಿ ಹೋಗ್ತಿದ್ಯಪ್ಪ, ಒಳ್ಳೆ ಎಂಜಾಯ್ ಮಾಡ್ತಿದ್ಯ ಅನ್ನೋ ಒಂದು ಫೀಲ್ ಅಲ್ಲಿ ಇರ್ತಾರೆ. ತೆಲುಗು ನಟ ಈಗಾಗಲೇ ಸಾಕಷ್ಟು ಹೆಸರು ಮಾಡಿರುವಂತಹ ರಾಜೀವ್ ಕನಕಾಲ ಅವರನ್ನ ನಿಮ್ಮ ತಂದೆ ಕ್ಯಾರೆಕ್ಟರ್ಗೆ ಕರ್ಕೊಂಡ್ ಬಂದಿರುವಂತದ್ದು, ಅದ್ರ ಜೊತೆಗೆ ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಅನ್ನ ಕೊಟ್ಟಿರುವಂತದ್ದು. ನೀವು ಅವರನ್ನ ಆಯ್ಕೆ ಮಾಡಿದ ಅಥವಾ ಕ್ಯಾರೆಕ್ಟರ್ ಆಯ್ಕೆ ಮಾಡ್ಕೊಂತ ಅಂತ? ಅದೇ ಈ ತರ 2 ಲ್ಯಾಂಗ್ವೇಜ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಯಾರಿದ್ದಾರಂದ್ರೆ ಒಂದಷ್ಟು ನೇಮ್ಸ್ ಬಂತು. ದೆನ್ ಫ್ರೆಂಡ್ಸ್ ಕಡೆಯಿಂದ ಸಜೆಷನ್ ಆಗಿ ರಾಜೀವ್ ಅಣ್ಣ ಇದ್ರೆ ಚೆನ್ನಾಗಿರ್ತಾರೆ ಅಂತ. ಸೊ ರಾಜೀವ್ ಅಣ್ಣ ನಾನು ಹೋಗಿ ಹೈದ್ರಾಬಾದ್ಗೆ ಹೋಗಿ ಕತೆ ಹೇಳಿದ ಕೂಡಲೇ ತುಂಬಾ ಎಕ್ಸೈಟ್ ಆಗಿ ಇದನ್ನ ಮಾಡೋಣ ಅಂತ ಅವರು ಫಿಕ್ಸ್ ಆದ್ರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಪಾತ್ರಕ್ಕೆ ಅವ್ರಿಗೆ ಮಾಡಿದಷ್ಟು ನೀಟಾಗಿ ಎಂಟರ್ಟೈನ್ ಆಗಿದೆ. ತುಂಬಾ ಪೊಸೆಸಿವ್ ಇರುವಂತ ಒಂದು ಫಾದರ್, ಮಗನ ಬಗ್ಗೆ ಫೋನ್ ಪೇನು ಬಿಡಲ್ಲ ಆ ತರ ಚೆಕ್ ಮಾಡುವಂತ ಒಂದು ಫಾದರ್. ಮಲಗಿದ್ರೆ ರೂಮ್ಗೆ ಎಂಟ್ರಿ ಕೊಟ್ಟು ತೀರಾ ಅಂದ್ರೆ ತೀರಾ ಕ್ವಾಟ್ಲೆ ಕೊಡುವಂತ ಒಂದು ತಂದೆ. ಪಾಪ ಹೀರೋನೇ ಅನ್ಸುತ್ತೆ ಅದ್ರಲ್ಲಿ ಸಿನಿಮಾಲಿ. ತೀರಾ ಕ್ವಾಟ್ಲೆ ಕೊಡೋಂತ ತಂದೆ, ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಆ ಕ್ವಾಟ್ಲೆ ಕೊಡೋ ತಂದೆ ಕಣ್ಣಲ್ಲಿ ನೀರು ಹಾಕ್ಸ್ತಾರೆ. ರಿಯಲ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಈ ತರ ಅಪ್ಪ ಬಂದು ಚೆಕ್ ಮಾಡಿದ್ದುಂಟಾ ನಿಮ್ಮ ಲೈಫ್ ಅಲ್ಲಿ? ಇಲ್ಲ ಅಪ್ಪ ಆ ತರ ಏನು ಚೆಕ್ ಮಾಡಿಲ್ಲ. ನಾನೊಂದು ಈ ತರ ಇದ್ರೆ ಹೆಂಗಿರುತ್ತೆ ಅನ್ನೋದು ಇಟ್ಕೊಂಡು ಮಾಡಿದ್ದೆ ಸಬ್ಜೆಕ್ಟ್. ಈ ಕಾನ್ಸೆಪ್ಟ್ ಹೆಂಗ್ ಬಂತು ನಿಮ್ಗೆ? ಅಂದ್ರೆ ಈಗಾಗಲೇ ಒಂದಷ್ಟು ಸಿನಿಮಾಗಳಿಗೆ ಡೈರೆಕ್ಷನ್ ಹೇಳಿರೋದ್ರಿಂದ ಈ ವಿಭಿನ್ನವಾದಂತಹ ಕಾನ್ಸೆಪ್ಟ್ ಹೆಂಗೆ ಬಂತು ಅಂಡ್ ಎಷ್ಟು ವರ್ಷಗಳಿಂದ ನಿಮ್ಮ ಒಂದು ತಲೆಯಲ್ಲಿ ಇತ್ತು ಈ ಒಂದು ಕಾನ್ಸೆಪ್ಟ್ ಅಂತ? 2-3 years ಇಂದ ನನಗೆ ಸ್ಕ್ರಿಪ್ಟ್ ಅಲ್ಲಿ ಇತ್ತು. ನನ್ನ ಫ್ರೆಂಡ್ ಒಬ್ರು ACP ಸರ್ ನ ಮೀಟ್ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ನನ್ನ ಮಗ ತುಂಬಾ ಚೆನ್ನಾಗಿದ್ದಾನಪ್ಪ ನೋಡೋದಕ್ಕೆ, ಅವ್ನ್ ಬ್ರೇಕಪ್ ಮಾಡಿಸೋದೇ ದೊಡ್ಡ ಕೆಲಸ ನನಗೆ. ನಾನು ಶಾಕ್, ಬ್ರೇಕಪ್ ಮಾಡಿಸ್ತೀರಾ? ಸುಮ್ನೆರಪ್ಪ, ಒಳ್ಳೆ ಹುಡುಗಿ ನಾಡೇನ್ ಮದ್ವೆ ಮಾಡಿಸ್ತೀನಿ, ಅವ್ನು ಯಾರು ಲವ್ ಮಾಡಿದ್ರೆ ಅವ್ನೆಲ್ಲ ಬ್ರೇಕಪ್ ಮಾಡಿಸಿದೀನಿ ನಾನು ಅವ್ನಿಗೆ ಅಂತ. ಏನೋ ಒಂದು ಒಳ್ಳೆ ಮಜಾ ಇದೆಯಲ್ಲ ಕ್ಯಾರೆಕ್ಟರ್ ಅಂತ ಅಲ್ಲಿಂದ ಉಟ್ಕೊಂತು. ಸೊ ಅದನ್ನ ಮಾಡಿ ರೆಡಿ ಮಾಡಿದೆ ಈ ಸಬ್ಜೆಕ್ಟ್ ನಾನು. ಸಿನಿಮಾದಲ್ಲಂತೂ ಇಬ್ರು ಇದಾರೆ ಹೀರೋಯಿನ್ಸ್. ಯಾರ ಜೊತೆ ಹೆಚ್ಚು ರೊಮ್ಯಾನ್ಸ್ ಮಾಡಿದಿರ ಅಂತ? ಇವ್ರು ಆಕ್ಚುಲಿ ನನ್ನ ಸಿನಿಮಾಲ್ ನಾನು ಪ್ರತಿ ಇದ್ರಲ್ಲಿ ಅದನ್ನ ಹೇಳ್ತಾನೆ, ಇದು ಹೀರೋಯಿನ್ ಸಬ್ಜೆಕ್ಟ್ ಅಲ್ಲ, ಒಂದು 6-7 ಜನ ಪಾತ್ರಗಳ ಒಂದು ಇದು. ಈವನ್ ನಾಟ್ಯ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಅಷ್ಟು ಇಂಪಾರ್ಟೆಂಟ್ ಇದೆ, ನಾಟ್ಯ ಕ್ಯಾರೆಕ್ಟರ್ ಅಷ್ಟು ಇಂಪಾರ್ಟೆಂಟ್ ಇದೆ. ನಾನ್ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನನಗೆ ಸೆಲ್ಫ್ ಬಿಲ್ಡಪ್ ಯಾವುದೂ ಇಲ್ಲ. ನಂದೆಷ್ಟು ಇಂಪಾರ್ಟೆಂಟ್ ಇದೆಯೋ ಆರೋಹಿ ಅವರ, ಸ್ವರೂಪಿನವ್ರ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಇದೆ. ಜಾನ್ವಿಕಾ ಅವ್ರದ್ದಿದೆ, ತಂದೆ ಅವ್ರದ್ದಿದೆ, ನಾಟ್ಯ, ಚೇತನ್ ಅವ್ರದ್ದು, ಈ ಎಲ್ಲಾ ಕ್ಯಾರೆಕ್ಟರ್ಸು ಸೇರಿರೋ ಒಂದು ಕಂಟೆಂಟ್ ಸಬ್ಜೆಕ್ಟ್. ಇಟ್ಸ್ ನಾಟ್ ಅಬೌಟ್ ಹೀರೋಯಿನ್, ನಾನು ಯಾರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ, ಯಾರ ಜೊತೆ ಎಂಡ್ ಆಗ್ತೀನಿ ಅನ್ನಲ್ಲ. ಆ ಕತೆ ಹಂಗೆ ಟ್ರೈ ಮಾಡ್ಕೊಂಡು ಹೋಗುತ್ತೆ. ಎಲ್ಲ ಪಾತ್ರಗಳು ಇಂಪಾರ್ಟೆನ್ಸ್ ಇದೆ. ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ಫ್ರೆಂಡ್ಶಿಪ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ, ಅದ್ರ ಜೊತೆಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರುವಂತಹ ನಾಟ್ಯ ಅವ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಫ್ರೆಂಡ್ಶಿಪ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ? ಫ್ರೆಂಡ್ಶಿಪ್, ನನ್ನ ಫ್ರೆಂಡ್ಸ್, ನನ್ನ ಪರ್ಸನಲ್ ಆಗಿರೋ ನನ್ನ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಾನಿಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ. ಇವತ್ತು ನೀವು ನೋಡಿದ್ರೆ ನನ್ನ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿರೋದು ನನ್ನ ಫ್ರೆಂಡ್ಸೇ, ನನಗೆ ಸಾತಾಗಿ ನಿಲ್ತಿರೋದು ನನ್ನ ಫ್ರೆಂಡ್ಸ್. ಸೊ ಫ್ರೆಂಡ್ ಈಸ್ ದ ಒನ್
ಹೂ ಡಸಂಟ್ ಜಡ್ಜ್ ಯು, ನಿನ್ನ ಕಷ್ಟಕ್ಕೆ ನಿನ್ನ ಎಲ್ಲದಕ್ಕೂ ಆಗೋನು ಫ್ರೆಂಡ್ ಒಬ್ಬನೇ. ಸೊ ನನಗೆ ನನ್ನ ಪುಣ್ಯ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಇರೋದು, ಈ ತರ ಫ್ರೆಂಡ್ಸ್ ಸಿಕ್ಕಿರೋದು ನನ್ನ ಪುಣ್ಯ. ಅದೇ ಫ್ರೆಂಡ್ ಈಗ ಪ್ರೊಡ್ಯೂಸ್ ಮಾಡಿರುವಂತದ್ದು ಕೂಡ ಎಷ್ಟು ಖುಷಿ ಕೊಟ್ಟಿದೆ. ಅದೇ ನನಗೆ ಫೋನ್ ಮಾಡಿದ ಈ ಥರ ಮಾಡಬೇಕು ಅಂದಾಗ ನಾನು ಹೇಳ್ದಲ್ಲ, ಈಗ ನನ್ನ ಫ್ರೆಂಡಿಗೆ ನಾನೇನು ಗಿಫ್ಟ್ ಕೊಡ್ತೀನಿ ಅಂದರೆ, ನೀನು ಕಾಲರ್ ಎತ್ಕೊಂಡು ಓಡಾಡೋ ಸಿನಿಮಾನೇ ನೀನು ಕೊಡ್ತೀನಿ, ಎಲ್ಲೂ ನಿನಗೆ ಏನಪ್ಪ ವಿಜಿ ಈ ಥರ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅಂತ ಎಲ್ಲೂ ಹೇಳ್ಕೊಳಲ್ಲ. ರಿಲೀಸ್ ಆದ ನಂತರ ನಿನಗೆ ಫೋನ್ಗಳ ಸುರಿಮಳೆ ಬರುತ್ತೆ, ಏನು ಸಿನಿಮಾ ಮಾಡಿದ್ದೀರಾ ನೀವು ಅನ್ನೋದು. ಆ ಥರ ಸಿನಿಮಾನೇ ನೀನು ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ನಾಗಾರ್ಜುನ ಶರ್ಮಾ ಅವ್ರಿಗೆ ತುಂಬಾ ಹೊಗಳ್ತಾ ಇದ್ರಿ, ಯಾಕೆ ಅವ್ರಿಗೋಸ್ಕರನೇ ನೀವು ಸಾಂಗ್ಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳ್ತಿದ್ದಾರೆ ಅಂತಾನು ಕೂಡ ಹೇಳಿದ್ರಿ. ಎಷ್ಟು ಸಾಂಗ್ಸ್ ಇದೆ ಅಂಡ್ ಯಾವ ತರದ ಸಾಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಅಂದ್ರೆ ಈಗ ಲವ್ ಇಬ್ರು ಹೀರೋಯಿನ್ಸ್ ಇರೋದ್ರಿಂದ ಲವ್ ಸಾಂಗ್ಸ್ ಅಂತೂ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಏನಾದ್ರು ಲೈಕ್ ಸ್ಪೆಷಲ್ ಸಾಂಗ್ ಏನಾದ್ರು ಇದೆಯಾ ಅಂತ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಸ್ಪೆಷಲ್ ಸಾಂಗ್ ಇದೆ, ಎಲ್ಲ ಪಾತ್ರಗಳು ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದೀನಿ, ಒಂದು ಫನ್ನಿ ಎಲ್ಲ ಒಂದು ಸಾಂಗ್ ಮಾಡಿದ, ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತೀನಿ. ಟೋಟಲ್ 6 ಸಾಂಗ್ಸ್ ಬರುತ್ತೆ. ಒಂದು ಸಾಂಗು ಮೇಲ್ ಅಂಡ್ ಫೀಮೇಲ್ ವರ್ಷನ್, ಎಲ್ಲವೂ ನಾಗಾರ್ಜುನ ಶರ್ಮನೇ ಬರ್ದಿತ್ತು, ಆನಂದ್ ಮ್ಯೂಸಿಕಲ್ಲಿ. ಈಗ ನಾನು ಒಂದು ಸಾಂಗ್ ತೋರಿಸಿದೆ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು. ಅಂಡ್ ಬ್ಯಾಕ್ ಟು ಬ್ಯಾಕ್ ನಾನು ಬಿಟ್ಟಾಗ ಇನ್ನೂ ಟ್ರಂಪ್ ಕಾರ್ಡ್ಸ್ ಇಟ್ಕೊಂಡಿದ್ದೀವಿ ಟು ಕ್ರಿಯೇಟ್ ಮೋರ್ ಬಸ್ ಟುವರ್ಡ್ಸ್ ದ ರಿಲೀಸ್ಗೆ. ಅಪ್ಪು ಅವ್ರು ಇದ್ದಿದ್ರೆ ಈ ಒಂದು ಸಿನಿಮಾದಲ್ಲೂ ಕೂಡ ನಿಮ್ಮ ಒಂದು ಹಾಡನ್ನ ಹಾಡ್ತಿದ್ರು. ಸೊ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರೆ, ಅಪ್ಪು ಅವ್ರ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರು? 100% ನನಗೆ ಆಡ್ತಾರ ಅನ್ನೋದು ಸ್ವಾರ್ಥಕ್ಕಲ್ಲ, ಆಸ್ ಅ ಪರ್ಸನ್, ಆಸ್ ಅ ಕನ್ನಡ ಇಂಡಸ್ಟ್ರಿ ಒಂದು ದೊಡ್ಡ ಸ್ಟಾರ್ ಆಗಿ ಅಂಡ್ ಆಸ್ ಎಷ್ಟೋ ಜನಕ್ಕೆ ಸಹಾಯ ಮಾಡುವಂತ ಒಂದು ಹೃದಯ ಆಗಿ ವಿ ಮಿಸ್ ಹಿಮ್ ಅ ಲಾಟ್. ಅವ್ರು ಇದ್ದಿದ್ರೆ ಎಷ್ಟೋ ಜನಕ್ಕೆ ಅದು ಏನಂತಾರೆ ಆಸರೆ, ಎಷ್ಟೋ ಜನಕ್ಕೆ, ನಾಟ್ ಓನ್ಲಿ ಇಂಡಸ್ಟ್ರಿ, ಔಟ್ಸೈಡ್ ಇಂಡಸ್ಟ್ರಿ ಎಲ್ಲರಿಗೂ ತುಂಬಾ ಇದ್ರು. ನನ್ನಂತವ್ರಿಗೆ ಎಷ್ಟೋ ಸಪೋರ್ಟ್ ಮಾಡಿದಂತ ವ್ಯಕ್ತಿ. ಬಟ್ ಸ್ಯಾಡ್ ಏನಂದ್ರೆ ಅವ್ರು ನಮ್ಮಲ್ಲಿ ಇಲ್ಲ. ಬಟ್ ಇಲ್ಲ ಅಂತ ಇಲ್ಲ, ಬಟ್ ಅವ್ರ ಬ್ಲೆಸ್ಸಿಂಗ್ಸು ನಮ್ಮ ಮೇಲೆ, ಇಡೀ ಕರ್ನಾಟಕ ಜನತೆ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಮ್ಮ ಪ್ರಚಾರನೂ ಅಷ್ಟೇ, ಅಪ್ಪು ಸರ್ ಅಲ್ಲಿ ಹೋಗಿ ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ತಗೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಹಿಸ್ ಬ್ಲೆಸ್ಸಿಂಗ್ಸ್ ವಿಲ್ ಆಲ್ವೇಸ್ ಬಿ ಫಾರ್ ಕನ್ನಡ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ ಬ್ರೋ, ಯಾಕಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ, ಒಂದು ಸಾಂಗ್ ರಿಲೀಸ್ ಆಗ್ಬೇಕು ಅಂದಾಗ ಅಪ್ಪು ಅವ್ರ ದರ್ಶನ ಮಾಡ್ಕೊಂತಾರೆ, ಅವಾಗ ಅಪ್ಪು ಅವ್ರು ನೆನಪಾಗ್ತಾರೆ ಅಂತ. ಬಟ್ ನಾನು ನೋಡಿರೋ ಹಾಗೇನೆ ನೀವು ಯಾವತ್ತೂ ಅವರ ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗ್ಲೂ ಕೂಡ ನಿಮ್ದು ಆಗ ಅವ್ರ ಬರ್ತ್ಡೇ ಆಗಿರ್ಬೋದು, ಏನಾದ್ರು ನೀವು ಫ್ರೀ ಟೈಮ್ ಸಿಕ್ಕಾಗ್ಲೂ ಕೂಡ ನೀವು ಹೋಗಿ ದರ್ಶನ ಮಾಡ್ಕೊಂತಾರೆ. ಯಾಕೆ ಅಪ್ಪು ಅವ್ರು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟ ಅಂತ? ಅಂದ್ರೆ ಹೂ ಇಸ್ ಅನೀಶ್? ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಕೇಳಿದಾಗ ಯಾರು ಅನೀಶ್ ಅನ್ನೋರು ನೋ ಒನ್ ಇನ್ ಇಂಡಸ್ಟ್ರಿ. ನನಗೆ ಅಪ್ಪು ಸರ್ ಬಂದು ಆಡೋದೇನು, ನನಗೆ ಅಪ್ಪು ಸರ್ ಪ್ರೀ ರಿಲೀಸ್ ಬರೋದಕ್ಕೆ, ನನ್ನ ಮ್ಯೂಸಿಕ್ ಲಾಂಚ್ ಮಾಡಿ ಐ ಆಮ್ ಝೀರೋ. ಅಂದ್ರೆ ನನ್ನ ಅನೀಶ್ ಚೆನ್ನಾಗಿ ಮಾಡ್ತಾನೆ, ಅನೀಶ್ ಟ್ಯಾಲೆಂಟ್ ಇದೆ ಅನ್ನೋ ಒಂದು ರೀಸನ್ ಅಪ್ಪು ಸರ್ ಅಷ್ಟೊಂದು ಹೆಲ್ಪ್ ಮಾಡಿದ್ರು. ಮೋರ್ ಲೈಕ್ ಅ ಬ್ರದರ್ ಅಲ್ವಾ. ಸೊ ಅವ್ರ ಬ್ಲೆಸ್ಸಿಂಗ್ಸ್ ವಿಲ್ ಆಲ್ವೇಸ್ ಬಿ. ಆರ್ ಅರವಿಂದ್ ಸ್ವಾಮಿ ಅಷ್ಟೇ, ಅಶ್ವಿನಿ ಮ್ಯಾಮ್ ಬಂದು ನಮಗೆ ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ಫಸ್ಟ್ ಹೋಗಿ ಅಕ್ಕ ನೀವು ಬರಬೇಕು ಅಂದಾಗ ಇಮಿಡಿಯೇಟ್ಲಿ ಶಿ ಸೆಡ್ ಎಸ್, ಅಕ್ಕನೂ ಒಪ್ಕೊಂಡ್ರು. ಸೊ ಏನೋ ನಂಟೋ ಏನೋ ಗೊತ್ತಿಲ್ಲ, ಯಾವ ಜನ್ಮದ ಪುಣ್ಯನೋ ಅನ್ನಿಸಿ ಆ ಥರ ದೊಡ್ಡ ಲೆಜೆಂಡ್ರಿ ಆಕ್ಟ್ರು ನಾವೆಲ್ಲ ಈ ಅಲ್ಸೂರ್ ಆದರ್ಶ ಥಿಯೇಟರ್ ಅಲ್ಲಿ ಬ್ಲ್ಯಾಕ್ ಟಿಕೆಟ್ ಅಲ್ಲಿ ಅಪ್ಪು ಸರ್ ಡ್ಯಾನ್ಸ್ಗೆ ಫೈಟ್ಸ್ಗೆಲ್ಲ ಹೋಗಿ ನೋಡ್ತಿರೋರು. ನನಗೆ ಅಪ್ಪು ಸರ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋ ಒಂದು ಭಾಗ್ಯ ಇತ್ತು. ನನ್ನ ಸಿನಿಮಾಗ ಅವ್ರು ಹಾಡಿದ್ದಾರೆ, ಅದು ನನ್ನ ಆಡಿಯೋಲಿ ನಾನು ಬಿಟ್ಕೊಂಡು, ಅಂದ್ರೆ ಪ್ರತಿ ತಿಂಗಳಿಗೂ ನನಗೊಂದು ಇನ್ಕಮ್ ಬರುತ್ತಿದೆ. ಅಂದ್ರೆ ಅಪ್ಪು ಸರ್ ನನ್ಗೆ ಗಿಫ್ಟ್ ಕೊಟ್ಟಂಗೆ, ಪ್ರತಿ ತಿಂಗಳು ನನ್ನ ಲೈಫ್ ಲಾಂಗ್ ಬರ್ತಿರ್ತದೆ. ನನ್ನ ಆಡಿಯೋಲಿ ಜನರೇಟ್ ಆಗೋ ಇನ್ಕಮ್ಮು ಅದು ಅಪ್ಪು ಸರ್ ಕೊಟ್ಟಂತ ಒಂದು ನನಗೆ ಏನಂತಾರೆ ಒಂದು ಕೊಡುಗೆ, ನನ್ನ ಇಡೀ ಲೈಫ್ಗೆ. ಯಾರಿಗಿದೆ ಏನಕ್ಕಿದಾಗಿದೆ ಅನ್ನೋದೇ ನನಗೆ ಇದಿಲ್ಲ. ಪ್ರತಿ ಸಾರಿ ನಾನು ಎವ್ರಿ ಮಂತ್ ಡ್ರಾ ಮಾಡಿದಾಗ ಒಂದು ಅಷ್ಟೊಂದು ಡ್ರಾ ಮಾಡಿದಾಗ ನಾನು ನೆನ್ಸ್ಕೊಂತಾನೆ ಇರ್ತೀನಿ, ಅಯ್ಯೋ ಅಪ್ಪು ಸರ್ ಆಡಿದ್ದಕ್ಕೆ ಅಲ್ವಾ ಇದು ಇಷ್ಟ ಆಗಿದ್ದು, ಅಪ್ಪು ಸರಿಂದ ಅಲ್ವಾ ನನಗಿದು. ಸೊ ಹಿಸ್ ಬ್ಲೆಸ್ಸಿಂಗ್ಸ್ ಇಸ್ ಆಲ್ವೇಸ್ ದೇರ್, ಆಲ್ವೇಸ್. ನನಗೆ ಅಂತಲ್ಲ, ಯಾರ್ಯಾರ ಟ್ಯಾಲೆಂಟ್ ಇದೆ ಅವ್ರಿಗೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ಅವ್ರು ಮಾಡ್ತಿದ್ರು. ಮೂಲತಃ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿದ್ರು ಕೂಡ ನಾವೆಲ್ಲ ಕರೆಯುವಂಥದ್ದು ಅಪ್ಪು. ಅದ್ರ ಜೊತೆಗೆ ನಿಮ್ಮ ಹೆಸರು ಕೂಡ ಅನೀಶ್ ಇಂದಾನೆ ಶುರುವಾಗುತ್ತೆ. ಆ ಬಾಂಡಿಂಗ್ ಮೇ ಬಿ ನೀವಿಬ್ಬರನ್ನ ಹೊಂದ್ ಮಾಡಿದೆ ಅಂತ ಅನ್ಕೋಬಹುದು. ಅಪ್ಪು ಸರ್ ತುಂಬಾ ಸರಿ ಹೇಳೋರು, ನನ್ನ ವಾಯ್ಸ್ ನಿನಗೆ ಸೂಟ್ ಆಗುತ್ತೆ, ನಾನು ಆಡಿದಾಗ ನಿಮ್ ವಿಜುವಲ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಪ್ಪು ಸರ್ ಹೇಳೋರು. ಐ ಟೇಕ್ ದಿಸ್. ಅಂಡ್ ಡ್ಯಾನ್ಸ್ ಬಗ್ಗೆ ಮೆಚ್ಚುಗೆ ಪಡಿಸ್ತಿದ್ರು ಅಪ್ಪು ಸರ್. ಸೊ ಇಟ್ಸ್ ಲೈಕ್ ಗ್ರೇಟ್ ಡ್ಯಾನ್ಸರ್ ಅಪ್ಪು ಸರ್ ಸ್ಟೈಲು ಮ್ಯಾಚ್ ಮಾಡಕ್ಕಲ್ಲ, ಥಾಟಲ್ಲೂ ಬರಕ್ಕಲ್ಲ. ನಾನು ಎಷ್ಟೋ ಸರಿ ನಾನು ಲೋ ಆದಾಗ ಕುತ್ಕೊಂಡು ನೋಡಿದಾಗ ಲೈಕ್ ಆಗಲ್ಲಪ್ಪ, ನಮ್ಮ ಕೈಲಿ ಆಗದೇ ಇಲ್ಲ.
ಸುಮ್ಮನೆ ನಡ್ಕೊಂಬಂದ್ರೆ ಆ ಸ್ವಾಗ್ ಇರ್ತಿತ್ತು ಅಪ್ಪು ಸರ್ದು. ಅದು ಏನಂದ್ರೆ ಥಾಟಲ್ಲಿ ಬರ್ಸ್ಕೊಂಡ್ರು ಆಗಲ್ಲ, ಯು ಕಾಂಟ್ ಅಚೀವ್ ದಟ್ ಅಂತ ವ್ಯಕ್ತಿ ಅಪ್ಪು ಸರ್. ನನ್ನ ಡ್ಯಾನ್ಸ್ ಬಗ್ಗೆ ಒಂದು ಒಳ್ಳೆ ಮಾತು ಹೇಳೋದೇ ನನ್ಗೆ ಎಲ್ ಬಿ ವೆರಿ ಬ್ಲೆಸ್ಡ್. ಅಪ್ಪು ಅವರಲ್ಲಿ ಅನೀಶ್ ಅವ್ರು ಏನ್ ಕಲ್ತ್ರು? ಹಾರ್ಡ್ ವರ್ಕ್. ಅಷ್ಟು ದೊಡ್ಡ ಸ್ಟಾರು, ಅಣ್ಣವ್ರ ಮಗ, ಶಿವಣ್ಣವ್ರ ತಮ್ಮ, ಅಂದ್ರೆ ಸೂಪರ್ ಸ್ಟಾರ್. ಅವಾಗ ಇಷ್ಟಿದ್ರೂ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರಲ್ವ, ಅಷ್ಟು ಡ್ಯಾನ್ಸ್ ಮಾಡೋದು, ಏನು ಎಷ್ಟೆಲ್ಲ ಮಾಡೋದು, ಫೈಟ್ಸ್ ಅಲ್ಲಿ ಎಷ್ಟು ಏಟ್ ತಿಂದಿರ್ತಾರೆ ಅಂದ್ರೆ ಅವ್ರು ಬೇಕಾಗಿರ್ಲಿಲ್ವಲ್ಲ, ಬಟ್ ಆದ್ರೂ ಅಷ್ಟು ಮಾಡ್ತಾರೆ. ನಾವೆಷ್ಟು ಮಾಡ್ಬೇಕು ಆ ಕ್ರೆಡಿಬಿಲಿಟಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಪ್ಪು ಸರ್ ಎಷ್ಟು ಕಷ್ಟಪಡ್ತಿದ್ರು. ಅಂದ್ರೆ ಕಷ್ಟಪಟ್ರೆ ಎಲ್ಲಾರ್ಗು ಒಂದು ಒಂದು ಜೀವನ ಹುಟ್ಟುತ್ತೆ ಅನ್ನೋದಕ್ಕೆ ಒಂದು ನೀವು ವಾಟ್ ಎವರ್ ಇಟ್ ಈಸ್, ಒಂದು ನೀನು ಹಾರ್ಡ್ ವರ್ಕ್ ಮಾಡಿದ್ರೆ ಲೈಫ್ ಸಿಗುತ್ತೆ ಅನ್ನೋದಕ್ಕೆ ಅಪ್ಪು ಸರ್ ಬಿಗ್ಗೆಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ತಿದ್ರು. ನಮ್ಗೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ಕೊಂಡು ಎಷ್ಟು ಆ ಸ್ಥಾನದಲ್ಲಿರೋದಕ್ಕೆ ಅವ್ರು ಯಾವತ್ತೂ ಕಾಂಪಿಟೇಟಿವ್ ಅಂತ ತಗೊಂತ ಏನು ಗೊತ್ತಿಲ್ಲ, ಬಟ್ ಆ ವರ್ಕ್ ಆಡು ಡ್ಯಾನ್ಸ್ ಎಷ್ಟು ಮಾಡ್ತಿದ್ರು ಎಲ್ಲವನ್ನ ನೋಡಿ ಅದನ್ನ ಕಲಿತಿದ್ದೆ ನಾನು. ಈ ಹಿಂದಿನ ಸಿನಿಮಾಗಳಲ್ಲಿ ಅನೀಶ್ ಅವರು ಮಾಸ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಿದ್ರು, ಲವ್ ಬ್ಯಾರಗ್ ಎಲ್ಲ ಮಾಡ್ತಿದ್ರು. ಸೊ ಇದರಲ್ಲಿ ಯಾವ ಆ ಸಿನಿಮಾಗಳ ಪಾತ್ರಗಳನ್ನ ಬಿಟ್ಟು ಅಥವಾ ಒರಿಜಿನಲ್ ಲೈಫಲ್ಲಿ ಅನೀಶ್ ಅವ್ರನ್ನ ಬಿಟ್ಟು ಈ ಸಿನಿಮಾದಲ್ಲಿ ಯಾವ ತರದ ಅನೀಶ್ ಅವರನ್ನ ನಾವು ನೋಡಬಹುದು ಅಂತ? ಇದು ಅಕ್ಷಯ್ ಅನ್ನೋ ಪಾತ್ರ ಒಂದ್ ಹೇಳ್ಬೇಕಂದ್ರೆ, ಅಪ್ಪ ಅಂದ್ರೆ ಅವನಿಗೆ ತೀರಾ ಭಯ, ಸುಸು ಮಾಡ್ಕೊಂಡಷ್ಟು ಭಯ ಅಂತವನು. ಇಷ್ಟು ಭಯ ಸುಮ್ನೆ ಇರ್ಬೇಕಲ್ಲ, ಭಯ ಮುಚ್ಕೊಂಡು, ಆದ್ರೂ ಹುಡುಗಿರನ್ನ ಲವ್ ಮಾಡ್ತಾರೆ. ಏನಂತಾರೆ, ಸುಮ್ನಿರಲ್ಲ ಅಲ್ವಾ, ಏಜು ಈ ತರ. ಸೊ ಈ ತರ ಒಂದು ಫನ್ನಿ, ಒಂದು ರಾಮ್ ಕಾಮ್ ಇರುವಂತ ಒಂದು ಸಬ್ಜೆಕ್ಟ್ ಇದು. ಅಫ್ಕೋರ್ಸ್ ನನ್ನ ಡೈರೆಕ್ಷನ್ ಆಗಿರೋದು ತೆಗೆದು ಹೊಡೆದ್ರೆ ಒಂದು ಒಳ್ಳೆ ಮಾಸ್ ಸೀನು ಬರಿಬೋದು, ಮಾಸ್ ಡೈಲಾಗು ಬರಿಬೋದು. ಇಲ್ಲ, ನನಗೆ ಈ ತರ ಇದ್ರೆ ಮಜಾ ಇರುತ್ತೆ, ಇದು ಮಜಾ ಕೊಡುತ್ತೆ ಅಂತ ಈ ಸಬ್ಜೆಕ್ಟ್ನ ನಾನು ಚೂಸ್ ಮಾಡಿದೆ. ಅಪ್ಪು ಸರ್ ಜೊತೆಗೆ ದರ್ಶನ್ ಸರ್ ಸಪೋರ್ಟ್ ಕೂಡ ನಮ್ಗೆ ತುಂಬಾನೇ ಇತ್ತು. ಲಾಸ್ಟ್ ಸಿನಿಮಾಗಳಲ್ಲೆಲ್ಲಾನು ಕೂಡ ಒಂದಷ್ಟು ಸಪೋರ್ಟ್ ಅನ್ನ ಕೊಟ್ಟಿದ್ರು. ದರ್ಶನ್ ಸರ್ ಅವರು ಈಗಿಲ್ಲ, ಆದ್ರೂ ಕೂಡ ಅವರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಏನ್ ಹೇಳ್ತೀರಾ? ನನಗೆ ಅಣ್ಣ ವಾಸು ಪ್ರೀ ರಿಸಲ್ಟ್ ಬಂದ್ರು, ನಾನು ಹೋಗಿ ಆಕ್ಚುಲಿ ಕಾಂಟ್ಯಾಕ್ಟ್ ಮಾಡೋದು ನನಗೆ ಕಷ್ಟ ಆಗಿತ್ತು. ನಾವೆಲ್ಲ ಸ್ಟಾರ್ಸು, ಆಡಿಯನ್ಸ್ಗೆ ಎಷ್ಟು ಕಷ್ಟ ನಮಗೂ ಅಷ್ಟೇ ಕಷ್ಟ ಆಯ್ತು. ಶೂಟಿಂಗ್ ಅಲ್ಲಿ ಇದ್ದಾಗ ಸುಮ್ಮನೆ ಕ್ಯಾರವನ್ ಹತ್ರ ಹೋಗಿ ನಿಂತಿದ್ದೆ, ಅವ್ರು ಹಂಗೆ ಪಾಸ್ ಅದನ್ನ ನೋಡಿದ್ರು, ಮೋಸ್ಟ್ಲಿ ರೆಕಗ್ನೈಸ್ ಮಾಡಿಲ್ವೇನೋ ಅನ್ಕೊಂಡೆ. ಹಂಗೆ ಹೋಗಿದ ತಕ್ಷಣ ಇಮಿಡಿಯೇಟ್ ಹುಡುಗ ಬಂದ, ಅನೀಶ್ ಇರೋದಲ್ವಾ ಆಚೆ ಅಂದ್ರೆ. ಹೌದು. ಅಣ್ಣ ಒಳಗಡೆ ಕರೆದು, ಏನಿದು ಏನು ಬಂದಿದೆ ಅಣ್ಣ, ಹಿಂಗೆ ಕರಿಬೋದು, ಹೇಳ್ಬೇಕಲ್ವಾ ನೀನು. ಇಲ್ಲ ಅಣ್ಣ, ಯಾರಿಗೆ ಹೇಳಿದ್ರು ಮೀಟ್ ಮಾಡಿಸಿಲ್ಲ, ಹಂಗೆಲ್ಲ ಇರಬಾರ್ದು ಅಂತ ಹೇಳ್ಬಿಟ್ಟು ದರ್ಶನನ ಕರೆದು, ನಿನ್ ಪ್ಲಾನ್ ಮಾಡು, ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಬಂದು ವಾಸುಗೆ ತುಂಬಾ ಸಪೋರ್ಟ್. ಅಂದ್ರೆ ಎಲ್ಲ ಸ್ಟಾರ್ಸ್ ಅದು, ಸುದೀಪ್ ಸರ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ ಅವ್ರು ಆಗಿರ್ಬೋದು, ರವಿ ಸರ್, ಎವ್ರಿ ಒನ್ ಆಲ್ವೇಸ್ ಸಪೋರ್ಟೆಡ್ ಮಿ, ಆಲ್ವೇಸ್ ಸ್ಟುಡ್ ಬೈ ಮೀ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮುಖಾಂತರ. ಈಗ ಫೈನಲ್ ಆಗಿ ಏನ್ ಹೇಳ್ತೀರಾ? ಅಂದ್ರೆ ಈಗ ಇನ್ನೊಂದೇನಂತಂದ್ರೆ, ಈಗ ಎಕ್ಸಾಂಪಲ್ ಕನ್ನಡ ಸಿನಿಮಾ ರಂಗದಲ್ಲಿ ಆಗಿರೋ ಪ್ಯಾನ್ ಇಂಡಿಯಾ ಸಿನಿಮಾ ರಂಗದಲ್ಲಿ ನಡೀತಾ ಇರುವಂತದ್ದು ಕಾಂತಾರ ಹವ. ಮುಂದಿನ ದಿನಗಳಲ್ಲಿ ಆ ತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ನೀವು ಡೈರೆಕ್ಟರ್ ಆಗಿರೋದ್ರಿಂದ ಪ್ಲಸ್ ಆಕ್ಟರ್ ಆಗಿರೋದ್ರಿಂದ ಏನಾದ್ರೂ ಸಿನಿಮಾಗಳು ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ? ಸಿನಿಮಾಗೆ ಏನ್ ಬೇಕೋ ಅದು ತಗೊಳುತ್ತೆ. ಐ ಬಿಲೀವ್ ದಟ್. ಇವಾಗ ಫಸ್ಟ್ ಕಾಂತಾರ ರಿಷಬ್ ಮಾಡಿದಾಗ್ಲೂ ಅಷ್ಟೇ, ವಿ ನೆವರ್ ಥಾಟ್ ಇದು ಹಿಂಗೆ ಹೋಗುತ್ತೆ ಅಂತ. ಕತೆ ಅಲ್ಲಿವರೆಗೂ ತಗೊಂಡು ಹೋಗಿರ್ತಾರೆ. ವೆರಿ ಹ್ಯಾಪಿ. ನಾನು, ರಿಷಬ್, ರಕ್ಷಿತ್, ವಿ ಆಲ್ ಸ್ಟಾರ್ಟೆಡ್ ಅವರ್ ಕೆರಿಯರ್ಸ್ ಟುಗೆದರ್. ಅಂಡ್ ನನ್ನ ಇಬ್ಬರು ಫ್ರೆಂಡ್ಸು ತುಂಬಾ ಚೆನ್ನಾಗಿ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಮಾಡ್ತಿರುವಾಗ ಆಸ್ ಅ ಫ್ರೆಂಡ್ ಐ ಆಮ್ ವೆರಿ ಹ್ಯಾಪಿ. ಟೈಮ್ ಬಂದಾಗ ಸಿನಿಮಾ ಕಂಟೆಂಟ್ ವಿಲ್ ಟೇಕ್ ಇಟ್. ಐ ಡೋಂಟ್ ವಾಂಟ್ ಟು ಟ್ರೈ ಇನ್ನು ಇದು ಮಾಡಿ ಹಿಂಗೆ ಹೋಗ್ಬಿಡ ಅನ್ನೋದಲ್ಲ, ಅದು ಕಂಟೆಂಟೇ ಸ್ಪ್ರೆಡ್ ಆಗುತ್ತೆ, ಅದನ್ನು ಬಿಲೀವ್ ಮಾಡಿದ್ನಿ. ಇಟ್ ವಿಲ್ ಟೇಕ್ ಇಸ್ ಓನ್ ಟೈಮ್ ಅಂಡ್ ಮೇ ಬಿ ಲವ್ OTPನೇ ತಗೊಂಡು ಹೋಗ್ಬೋದು, ಯು ನೆವರ್ ನೋ. ಫೈನಲಿ ಕನ್ನಡಿಗರಿಗೆ ಪ್ಲಸ್ ತೆಲುಗು ಆಡಿಯನ್ಸ್ಗೆ, ಇಷ್ಟು ದಿನ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ ಕೇಳ್ತಿದ್ವಿ, ಇವಾಗ ಅದ್ರೊಟ್ಟಿಗೆ ತೆಲುಗು ಆಡಿಯನ್ಸ್ ಕೂಡ ಸೇರಿಸ್ಕೊಳ್ಳುವಂತಹ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ಅಲ್ಲೂ ಕೂಡ ರೀಚ್ ಆಗ್ತಿದ್ರ. ಸೊ ಏನ್ ಹೇಳ್ತೀರಾ ಎರಡೂ ರಾಜ್ಯದ ಜನತೆಗೆ? ಎರಡೂ ರಾಜ್ಯದ ಜನತೆ ಅಂದ ಕೂಡ ನಾವೆಲ್ಲರೂ ಒಂದು ಆಲ್ಮೋಸ್ಟ್ ಒಂದೇ ತಾಯಿಯ ಮಕ್ಕಳಿದ್ದಂಗೆ. ಕನ್ನಡ ತೆಲುಗು ಲಿಪಿ ಒಂದು ಆಲ್ಮೋಸ್ಟ್ ಸೇಮ್ ಇರುತ್ತೆ, ನಮ್ಮ ಕಲ್ಚರ್ ಸೇಮ್ ಇರುತ್ತೆ, ನಾವು ಫೆಸ್ಟಿವಲ್ಸ್ ಏನೇ ಇರಲಿ ಎಲ್ಲಾನು ಆಲ್ಮೋಸ್ಟ್ ಸಿಮಿಲರ್ ಆಗಿ ಇರುತ್ತೆ. ಸೊ ಈ ಕಂಟೆಂಟು ಅಷ್ಟೇ ಅಲ್ಲೂ ರೀಚ್ ಆಗುತ್ತೆ ಅನ್ನೋ ಒಂದು ಧೈರ್ಯ ಬಂದ್ಮೇಲೆ 2 ಲ್ಯಾಂಗ್ವೇಜ್ ಮಾಡಿತ್ತು. ಅಫ್ಕೋರ್ಸ್ ಅಲ್ಲಿ ರೀಚ್ ಆಗೋದು ಹೆಂಗೆ ಅಂತ ನನಗೂ ಒಂದು ಭಯ ಇದ್ದಾಗ, ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲಿದ್ರೆ ಏನು, ಕಂಟೆಂಟ್ ರೀಚ್ ಆದ್ರೆ ಎಲ್ಲ ಕಡೆ ರೀಚ್ ಆಗುತ್ತೆ. ಸೊ ಆ ಧೈರ್ಯದ ಮೇಲೇನು ನಾನು ತೆಲುಗುನು ಪ್ಲಾನ್ ಮಾಡ್ತಾ ಇದ್ದೀನಿ.
ಅಲ್ಲೂ ಪ್ರಚಾರ ಸ್ಟಾರ್ಟ್ ಆಗಿದೆ. ಆಸ್ ಬಿಫೋರ್ ಅಲ್ಲೂ ಸಿನಿಮಾ ತೋರ್ಸೋಣ ಪ್ರೆಸ್ ಅವ್ರಿಗೆ ಎಲ್ಲರಿಗೂ ಹೇಳೋಣ ಅಂತಾನೆ ತಯಾರಿಗಳು ನಡೆಸ್ಕೊತಾ ಇದ್ವಿ. ಅಲ್ಲಿ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಈಗ ರಾಜಮೌಳಿ ಸರ್ಗೆ ನಿಮ್ಮನ್ನ ಹೋಲಿಸ್ತಾ ಇದ್ರು ರಾಜೀವ್ ಸರ್. ಸೊ ಅವ್ರನ್ನ ಕರೆಸುವಂತದ್ದು ಅಥವಾ ಬೇರೆ ಸ್ಟಾರ್ ಹೀರೋಗಳನ್ನ ಕರೆಸುವಂತ ಪ್ರಯತ್ನ ಏನಾದ್ರು ನಡೀತಿದ್ಯಾ ಅಂತ? ಗೊತ್ತಿಲ್ಲ, ಅಂದ್ರೆ ಪ್ರೀ ರಿಲೀಸ್ ಇವೆಂಟ್ಗೆ ಕರೆಸ್ಬೇಕು ಅನ್ನೋದೊಂದಿದೆ, ಬಟ್ ಅದು ತೀರಾ ದೊಡ್ಡ ಇದು ಗೊತ್ತಿಲ್ಲ. ಬಟ್ ನಾನು ಅದನ್ನ ಅಣ್ಣ ತಗೊಳ್ಳಿ ಅಂದ್ರು ನಾನು ತಗೊಳಲ್ಲ. ಬಿಕಾಸ್ ಕಂಪ್ಯಾರಿಸನ್ನೇ ಇಲ್ಲ, ನಮ್ಗೆಲ್ಲ ಕಂಪ್ಯಾರಿಸನ್ ಮಾಡಬಾರ್ದು. ಅಂದ್ರೆ ಅಣ್ಣ ತಪ್ಪಲ್ಲ, ಪ್ರೀತಿ ತಮ್ಮನ ಮೇಲೆ ಇರೋ ಪ್ರೀತಿ ಅಂತ ಹೇಳ್ಬೋದು. ಬಟ್ ಅವ್ರ ಬ್ಲೆಸ್ಸಿಂಗ್ಸು ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇದ್ದಾಗ ಖುಷಿ ಆಗುತ್ತೆ. ಏನಾದ್ರು ಅಣ್ಣ ಕಡೆಯಿಂದ ಅವ್ರಿಗೆ ಒಂದು ಸರಿ ನಾವು ಸಿನಿಮಾ ತೋರಿಸಿದ್ರೆ ಸಾಕು. ಬಿಕಾಸ್ ಅವ್ರಿಗೋ ಬ್ಯುಸಿಯಲ್ಲಿ ಅವ್ರು ಮಾಡುವಂತ ಒಂದು ದೊಡ್ಡ ಸಿನಿಮಾಗಳ ಪೈಕಿ ಒಂದು ಸರಿ ಅವ್ರು ನಮ್ಮ ಫುಟೇಜ್ ನೋಡಿದ್ರೆ ಸಾಕು ಅನ್ಕೊಂಡು ಇದು ಅದೇ ನಮ್ಮ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಕನ್ನಡ ಪ್ಲಸ್ ತೆಲುಗು ಮುಂದಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾದಾದ್ಯಂತ ನಿಮ್ಮ ಹೆಸರು, ಅದರ ಜೊತೆಗೆ ನಿರ್ದೇಶನ ಪ್ಲಸ್ ನಟನೆ ಪಸರಿಸ್ಲಿ ಅನ್ನೋದೇ ಎಲ್ಲ ಕನ್ನಡಿಗರ ಆಶೀರ್ವಾದ. ಅದ್ರ ಜೊತೆಗೆ ಸಪೋರ್ಟ್. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಯಲ್ಲಿ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ನಟ ಅನೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.